ಸಂತ ಲೂಯಿ ಮರಿ ದಿ ಗ್ರಿಗ್ನಿಯನ್ ದಿ ಮೊಂಟ್ಫೋರ್ಟರು ನಮಗೆ ನುಡಿತಾರೆ, ಜಪಸರದ ಮುಖಾಂತರ ನಾವು ಮಾತೆಯಲ್ಲಿ ಪ್ರಾರ್ಥಿಸಿದಾಗ ಮಾತೆ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ ಎಂಬಂತಹ ಒಂದು ಸಂದೇಶವನ್ನು ನಮಗೆಲ್ಲರಿಗೂ ಕೂಡ ಅವರು ನೀಡ್ತಾರೆ. ಇವತ್ತು ನಾವಿಲ್ಲಿ ಅದನ್ನೇ ಕಾಣಬಹುದು. ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡ ಜಪಸರವ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರ ಮಾತೆ ಮರಿಯಮ್ಮನವರಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಮಾತೆ ಮರಿಯಮ್ಮನವರು ನಮ್ಮೆಲ್ಲರ ತಾಯಿ, ನಮ್ಮೆಲ್ಲರನ್ನ ಪೋಷಿಸುವಂತಹ ಮಾತಾಯಾಗಿದ್ದಾರೆ. ಆದುದರಿಂದ ಈ ಮಾತೆಯನ್ನು ನಾವೆಲ್ಲರೂ ಕೂಡ ಇಂದು ಈ ಒಂದು ಸ್ಥಳದಲ್ಲಿ ನಾವು ನೋಡ್ತೇವೆ, ಕಾಣ್ತೇವೆ. ಮಾತೆ ಮರಿಯಮ್ಮನವರಿಗೆ ಜಪಸರ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮುಖಾಂತರ ಎಲ್ಲರೂ ಕೂಡ ತಮ್ಮ ಮೇಣದ ಬತ್ತಿಗಳನ್ನು ತಮ್ಮ ಕೈಗಳಲ್ಲೇ ಹಿಡಿದು ಮಾತೆ ಮರಿಯಮ್ಮನವರಲ್ಲಿ ಭಿನಯಿಸ್ತಾ ಇದ್ದಾರೆ. ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮೊಂಟ್ಫೋರ್ಟರು ನುಡಿಯುತ್ತಾರೆ, ನಾವು ಪ್ರತಿ ಜಪಸರ ಪ್ರಾರ್ಥನೆಯನ್ನು ಮಾಡುವಾಗ ಮಾತೆ ಮರಿಯಮ್ಮನವರಿಗೆ ನಾವು ಒಂದೊಂದು ಗುಲಾಬಿ ಹೂವನ್ನು ಕೊಟ್ಟಂತೆ ಎಂಬುದಾಗಿ ಸಂತ ಲೂಯಿ ಮರಿ ಗ್ರಿಗ್ನಿಯನ್ ದಿ ಮೊಂಟ್ಫೋರ್ಟರು ನುಡಿಯುತ್ತಾರೆ. ಅದೇ ರೀತಿ ಇಲ್ಲಿ ಎಲ್ಲರೂ ಕೂಡ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿರುವುದನ್ನು ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಪ್ರಾರ್ಥನೆಯ ಮುಖಾಂತರ ಇಲ್ಲಿ ಎಲ್ಲರೂ ಕೂಡ ನೋಡ್ತಾರೆ. ಮೊಟ್ಟ ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು, ಕಾಯಿಲೆಯಿಂದ ನರಳುತ್ತಿರುವಂಥವರನ್ನು ಗಾಡಿಗಳಲ್ಲಿ ವೀಲ್ ಚೇರ್ಗಳಲ್ಲಿ ಅವರನ್ನು ಕರ್ಕೊಂಡು ಬಂದು ಫಸ್ಟು ಇಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತಾರೆ. ತದನಂತರ ಮೆರವಣಿಗೆಯಲ್ಲಿ ಬಂದಂತಹ ಎಲ್ಲ ಜನರು ಕೂಡ ಒಟ್ಟಾಗಿ ಸೇರಿ ಮರಿಯಮ್ಮನವರಿಗೆ ಇಲ್ಲಿ ಗೀತೆಯನ್ನು ಹಾಡುವಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ. ಈ ಒಂದು ವಿಶೇಷವಾದಂತಹ ಪ್ರಾರ್ಥನೆಯಲ್ಲಿ ನಮಗೆಲ್ಲರಿಗೂ ಕೂಡ ಅವಕಾಶ ನಾವು ಇದನ್ನು ನೋಡಲಿಕ್ಕೆ ಒಂದು ಅವಕಾಶ ನಮಗೆ ಇವತ್ತು ದೊರೆತಿದೆ. ಆದ್ದರಿಂದ ಈ ಪುಟ್ಟದಾದಂಥ ವಿಡಿಯೋವನ್ನು ನಾನು ಮಾಡ್ತಾ ಇರುವಂತಹ ಒಂದು ಕಾರಣ ಇಷ್ಟೇ. ಮಾತೆ ಮರಿಯಮ್ಮನವರ ಈ ಒಂದು ಸ್ಮರಣೆಯನ್ನು ಮಾಡ್ತಾ ಸಾವಿರಾರು ಸಹಸ್ರಾರು ಅಥವಾ ಲಕ್ಷಾಂತರ ಜನರು ಕೂಡ ಇಲ್ಲಿ ಬಂದು ನೆರೆದಿರುವುದನ್ನು ನೀವು ನೋಡ್ಬೋದು. ಇಲ್ಲಿ ನೀವು ಕಾಣುವಂತಹ ಪ್ರತಿಯೊಂದು ಲೈಟು ಕೂಡ ಮೇಣದ ಬಟ್ಟಿಯ ಒಂದು ಲೈಟನ್ನು ನೀವು ನೋಡ್ತೀರಾ. ಮೇಲೆಲ್ಲರೂ ಕೂಡ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ಜನರೆಲ್ಲರೂ ಕೂಡ ಮೇಲೆ ಸಾಕಷ್ಟು ಜನ ನಿಂತಿದ್ದಾರೆ. ಅದೇ ರೀತಿ ಸಾಕಷ್ಟು ಜನರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಬಂದು ಇಲ್ಲಿ ಒಟ್ಟಾಗಿ ಸೇರಿ ಜಪಸರ ಪ್ರಾರ್ಥನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಹಾಡ್ತಾರೆ. ವಿಶೇಷವಾಗಿ ಲೂರ್ದು ಮಾತೆಗೆ ಸಂಬಂಧಪಟ್ಟಂತಹ ಆವೆ ಮರಿಯ ಗೀತೆಯನ್ನು ಹಾಡ್ತಾರೆ. ಅದನ್ನು ಹಾಡುವಾಗ ಎಲ್ಲರೂ ಕೂಡ ತಮ್ಮ ಮೇಣದ ಬುತ್ತಿಗಳನ್ನು ಮೇಲೆತ್ತಿ ಮಾತೆಗೆ ಸ್ತುತಿಗೀತೆಯನ್ನು ಹಾಡ್ತಾರೆ. ಇದೊಂದು ವಿಶೇಷತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಾರದು. ಈ ಒಂದು ಲೂರ್ದು ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ಪುಣ್ಯಕ್ಷೇತ್ರದಲ್ಲಿ ಈ ಜಪಸರ ಪ್ರಾರ್ಥನೆ ಒಂದು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆದ್ದರಿಂದ ಬೆಳಗಿನಿಂದ ಸಂಜೆಯವರೆಗೂ ಎಷ್ಟೋ ಜನರು ಕೂಡ ಅಲ್ಲಲ್ಲಿ ಯಾವುದೋ ಒಂದು ಚಟುವಟಿಕೆಗಳಲ್ಲಿ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿದರೂ ಕೂಡ ಈ ಒಂದು ಸಂಜೆಯ ಪ್ರಾರ್ಥನೆಗೆ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಭಕ್ತಿಯಿಂದ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದನ್ನು ನೀವು ನೋಡ್ತಾ ಇದ್ದೀರಿ. ಇದನ್ನು ಕೂಡ ಬಹುಶಃ ಲಕ್ಷಗಟ್ಟಲೆ ಜನರು ಇವತ್ತು ಸೇರಿದ್ದಾರೆ. ಕಾರಣ ಇವತ್ತೊಂದು ವಿಶೇಷವಾದಂತಹ ದಿನ. ಇಂದು ವಿಶೇಷವಾಗಿ ಪೋಪ್ ಫ್ರಾನ್ಸಿಸ್ ರವರ ಆತ್ಮಕ್ಕಾಗಿ ವಿಶೇಷವಾಗಿ ಇಂದಿನ ಈ ಒಂದು ಜಪಸರ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸಲಾಗುತ್ತಿದೆ. ಆದುದರಿಂದ ಅಲ್ಲಿ ಈ ಒಂದು ಜಪಸರ ಪ್ರಾರ್ಥನೆಗೆ ಪ್ರಮುಖವಾದಂತಹ ಆದ್ಯತೆ ಇದೆ. ಅದೇ ರೀತಿ ಪ್ರಮುಖವಾದಂತಹ ಒಂದು ಭಕ್ತಿಯಿಂದ ಈ ಒಂದು ಜಪಸರ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನನಗೆ ಈ ವಿಡಿಯೋವನ್ನು ಇಲ್ಲಿಂದ ಮಾಡಬೇಕು, ಲಾಸ್ಟು ಒಂದು ಸಾರಿ ಬಂದಾಗ ಇದೇ ರೀತಿಯಾದಂತಹ ವಿಡಿಯೋವನ್ನು ಮಾಡಬೇಕು ಅಂತ ಹೇಳಿ ನಾನು ಆಸೆ ಪಟ್ಟಿದ್ದೆ, ಆದರೂ ಆಗಲಿಲ್ಲ. ಆದ್ದರಿಂದ ಇವತ್ತು ವಿಶೇಷವಾಗಿ ಇಲ್ಲಿಂದ ಈ ಒಂದು ನಾನು ನಿಮಗೆಲ್ಲರಿಗೂ ಕೂಡ ಈ ಒಂದು ಪ್ರಾರ್ಥನೆಯನ್ನು, ಈ ಒಂದು ಜಪಸರ ಪ್ರಾರ್ಥನೆಯನ್ನು ಕವರ್ ಮಾಡಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ಆದ್ದರಿಂದ ನಾನು ಈ ಪುಟ್ಟದಾದಂತಹ ವಿಡಿಯೋವನ್ನು ನಿಮಗೆಲ್ಲರಿಗೂ ಕೂಡ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈಗ ಇನ್ನೂ ಕೂಡ ಇಲ್ಲಿ ಏನು ತಳ್ಳುವ ಗಾಡಿಗಳಲ್ಲಿ ಜನರನ್ನು ಕರ್ಕೊಂಡು ಕೂರಿಸ್ಕೊಂಡು ಅವರು ಬರ್ತಾಯಿರೋದನ್ನು ನೀವು ಕಾಣ್ತಾ ಇದ್ದೀರಾ. ಸಾಕಷ್ಟು ಜನ ಈ ಕಾಯಿಲೆಯಿಂದ ನರಳುತ್ತಿರುವಂಥವರು ಇಲ್ಲಿ ಸಾಕಷ್ಟು ಜನರು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ
ಒಂದಾಗಿ ಸೇರಿದರೆ ಎಲ್ಲರೂ ಕೂಡ ತಮ್ಮ ಮೇಣದ ಬತ್ತಿಗಳನ್ನು ಹೊತ್ತಿಸಿ ನಮ್ಮ ಮರಿಯ ಪ್ರಾರ್ಥನೆಗಳನ್ನು ಜಪಸರ ಪ್ರಾರ್ಥನೆಗಳನ್ನು ಹೇಳ್ತಾ ಇದ್ದಾರೆ. ವಿವಿಧ ಭಾಷೆಗಳಲ್ಲಿ ಇಲ್ಲಿ ಹೇಳಲಾಗ್ತಾ ಇದೆ. ಮೊದಲಿಗೆ ಫ್ರೆಂಚ್ ಭಾಷೆಯಲ್ಲಿ, ಇಟಾಲಿಯನ್ ಭಾಷೆಯಲ್ಲಿ, ಜರ್ಮನ್ ಭಾಷೆಯಲ್ಲಿ, ಪಾಲಿಷ್ ಭಾಷೆಯಲ್ಲಿ, ನಮ್ಮ ಭಾರತದ ಕೆಲವು ಭಾಷೆಗಳಲ್ಲೂ ಕೂಡ ವಿಶೇಷವಾಗಿ ನಾನು ಇಲ್ಲಿ ಬಂದಾಗ ನಾನು ಕೇಳಿದ್ದೆ ಪ್ರಾರ್ಥನೆಗಳಲ್ಲಿ ಇಲ್ಲಿ ಮಲಯಾಳಂ ಪ್ರಾರ್ಥನೆ ಮಾಡಿದ್ದನ್ನು ಕೇಳಿದ್ದೇನೆ, ತಮಿಳು ಪ್ರಾರ್ಥನೆಯನ್ನು ಮಾಡಿದ್ದನ್ನು ಕೇಳಿದ್ದೇನೆ. ನಾವು ಕೂಡ ಕನ್ನಡ ಪ್ರಾರ್ಥನೆಯನ್ನು ಕೂಡ ಮಾಡಲು ಪ್ರಯತ್ನ ಪಟ್ಟಿವಿ. ಅದು ಕೂಡ ಆಯಿತು, ಆದರೆ ಅವತ್ತು ರೆಕಾರ್ಡ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಾವೆಲ್ಲರೂ ಕೂಡ ಈ ಒಂದು ಮೆರವಣಿಗೆನ ನೀವು ನೋಡಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಎರಡು ಕಣ್ಣು ಸಾಲದು. ವಿಶೇಷವಾಗಿ ಇವತ್ತು ನೀವು ನೋಡ್ಬೋದು ಈ ಒಂದು ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸ್ತಾ ಇರುವಂಥದ್ದು. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಲತೀನ್ ಭಾಷೆಯಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಲತೀನ್ ಭಾಷೆ ಪ್ರಮುಖವಾದಂತಹ ಧರ್ಮಸಭೆಯ ಒಂದು ಭಾಷೆ ಆಗಿತ್ತು. ಆದ್ದರಿಂದ ಲತೀನ್ ಭಾಷೆಯಲ್ಲಿ ಇಂದಿಗೂ ಕೂಡ ವ್ಯಾಟಿಕನ್ನಲ್ಲಿ ಬಲಿಪೂಜೆಯನ್ನು ಅರ್ಪಿಸಲಾಗುತ್ತೆ. ಅದೇ ರೀತಿ ಇಲ್ಲಿ ಪ್ರಾರ್ಥನೆಗಳು ಕೂಡ ಎಲ್ಲರೂ ಕೂಡ ಆಡ್ತಾರೆ. ಈಗ ಅದೇ ಒಂದು ನಮ್ಮ ಮರಿಯ ಪ್ರಾರ್ಥನೆಯ ಮುಖಾಂತರ ಆವೆ ಮರಿಯ ಎಂಬ ಅಂತಹ ಒಂದು ಪ್ರಾರ್ಥನೆಯನ್ನು ಈಗ ಎಲ್ಲ ತಮ್ಮ ಮೇಣದ ಬತ್ತಿಗಳನ್ನು ಮೇಲೆತ್ತಿ ಪ್ರಾರ್ಥಿಸುವುದನ್ನು ನಾವೆಲ್ಲರೂ ಕೂಡ ಇಲ್ಲಿ ಕಾಣ್ತೇವೆ. ಅದನ್ನು ನಿಮಗೆಲ್ಲರೂ ಕೂಡ ಇವತ್ತು ತಿಳೋಣ ಅಂತೇಳಿ ನೋಡಿ ಎಲ್ಲರೂ ಕೂಡ ತಮ್ಮ ಮೇಣದ ಬತ್ತಿಗಳನ್ನು ಒತ್ತಿಸಿ ಆ ಮೇಣದ ಬತ್ತಿಯ ಎತ್ತಿ ಹಿಡಿದು ಮಾತೆ ಮರಿಯಮ್ಮನವರಿಗೆ ಪ್ರಾರ್ಥಿಸುವುದನ್ನು ನೀವೆಲ್ಲರೂ ಕೂಡ ಇಲ್ಲಿ ನೀವು ಕಾಣ್ತಾ ಇದ್ದೀರ. ಅದನ್ನು ನಾನು ಎಲ್ಲರಿಗೂ ಕೂಡ ಅದೊಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಮಾತೆ ಮರಿಯಮ್ಮನವರಿಗೆ ಎಲ್ಲರಿಗೂ ಕೂಡ ಭಕ್ತಿಯಿಂದ ಈ ಪ್ರಾರ್ಥನೆಯನ್ನು ಮಾಡುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಪ್ರಮುಖವಾದಂತಹ ವಿಷಯ. ಪ್ರಿಯರೇ, ಲೂರ್ದು ಮಾತೆಗೆ, ಸಂತ ಬೆನದಿತ್ತರಿಗೆ ಲೂರ್ದು ಮಾತೆ ಕಾಣಿಸಿಕೊಂಡ್ರು. ಮೆರವಣಿಗೆಯಲ್ಲಿ ಇಲ್ಲಿಗೆ ಬರಲಿಕ್ಕೆ ಅಂತ ಹೇಳಿದರು. ಆದ್ದರಿಂದ ಈ ಮೆರವಣಿಗೆಯ ರೂಪದಲ್ಲಿ ಎಲ್ಲರೂ ಕೂಡ ಬರುವುದನ್ನು ನೀವು ಕಾಣ್ತಿದ್ರ. ಎಲ್ಲರೂ ಕೂಡ ಜಪಸರ ಪ್ರಾರ್ಥನೆ ಮುಖಾಂತರ ಇಲ್ಲಿ ಬರ್ತಾ ಇರೋದು. ಇಲ್ಲಿ ಮೆರವಣಿಗೆ ಮಾತೆ ಮರಿಯಮ್ಮನವರ ಸ್ವರೂಪವನ್ನು ಮೆರವಣಿಗೆ ತರ್ತಾ ಇದ್ದಾರೆ. ಅದರ ಇನ್ನೂ ಈ ಒಂದು ವೃತ್ತಕ್ಕೆ ಬರಲು ಇನ್ನೂ ಸ್ವಲ್ಪ ಸಮಯ ಇದೆ. ಅದನ್ನು ನಾವು ಕಾಣ್ತಾ ಇದ್ದೀವಿ. ಅದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರ. ಜನರು ಈಗೆಲ್ಲರೂ ಕೂಡ ಹೋಗಿ ಎಲ್ಲ ತಮ್ಮ ಸಾಲುಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಾಲಾಗಿ ನಿಲ್ತಾರೆ. ಅಂತಿಮವಾಗಿ ಆ ಸಾಲಾಗಿ ನಿಂತ ನಂತರ ಅಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾತೆ ಮರಿಯಮ್ಮನವರಿಗೆ ಹಾಗೆ ಎಂಬಂತಹ ಗೀತೆಯನ್ನು ಆಡುವುದರ ಮುಖಾಂತರ ಮರಿಯಮ್ಮನವರಿಗೆ ಜಪಸರ ಪ್ರಾರ್ಥನೆ ಮುಖಾಂತರ ತಮ್ಮೆಲ್ಲರ ಕೋರಿಕೆಗಳನ್ನು ಇಂದು ಸಮರ್ಪಿಸುತ್ತಿರುವುದನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಮಾತೆ ಮರಿಯಮ್ಮನವರಿಗೆ ಇದೊಂದು ಈಗ ನೀವಿಲ್ಲಿ ನೋಡ್ಬೋದು ಲೂರ್ದು ಮಾತೆಯನ್ನು ಮೆರವಣಿಗೆಯಲ್ಲಿ ಇಲ್ಲಿ ತರಲಾಗ್ತಾ ಇದೆ. ಅದರ ಹಿಂದೆ ಸಾಕಷ್ಟು ಜನರು ತಮ್ಮ ಮೇಣದ ಬತ್ತಿಗಳನ್ನು ಹಿಡಿದು ಸಾಕ್ತಾ ಇರುವಂತಹ ಒಂದು ನೋಟವನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಇವಾಗ ಮಾತೆ ಮರಿಯಮ್ಮನವರನ್ನು ಮೆರವಣಿಗೆಯಲ್ಲಿ ಕೊಂಡೋಗಲಾಗ್ತಿದೆ. ಗುರುಗಳು ಮತ್ತು ಧರ್ಮಾಧ್ಯಕ್ಷರು ಈಗ ಮಾತೆ ಮರಿಯಮ್ಮನವರ ಸ್ವರೂಪವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಜನರು ಕೂಡ ಎಲ್ಲರೂ ಕೂಡ ಈಗ ಮೆರವಣಿಗೆಯಲ್ಲಿ ಬಂದಂತಹ ಎಲ್ಲ ಜನರು ಕೂಡ ಹಂತವಾಗಿ ಅವರು ಪೀಠದ ಕಡೆಗೆ, ವಿಶೇಷವಾಗಿ ಈ ದೇವಾಲಯದ ಕಡೆಗೆ ಮೆರವಣಿಗೆಯಲ್ಲಿ ಹೋಗ್ತಾರೆ. ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ಇಲ್ಲಿ ನೋಡ್ಬೋದು ನೀವು ಈಗ ಮೇಣದ ಬತ್ತಿಗಳನ್ನು ಹಿಡಿದು ಬರುತ್ತಿರುವಂತಹ ಪೀಠ ಸೇವಕರು ಅಥವಾ ಯುವಕರು. ವಿಶೇಷವಾಗಿ ಇವತ್ತು ಸಂತ ಲೂಯಿ ಮರಿ ಗ್ರಿನಿಯನ್ ದಿ ಮೊಂಟ್ಫೋರ್ಟ್ ಇವರ ಒಂದು ಪುಣ್ಯ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಜನರು ಕೂಡ ಇವತ್ತು ಇಲ್ಲಿಗೆ ಒಂದುಗೂಡಿಸಲಾಗಿದೆ. ಅದೇ ಒಂದು ಮೆರವಣಿಗೆಯನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಾ. ಇವತ್ತು
ಅದೇ ಮೇಣದ ಬತ್ತಿಯನ್ನು ಹಿಡಿದು ಎಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರ. ವಿಶೇಷವಾಗಿ ಎಲ್ಲರೂ ಕೂಡ ಈ ಒಂದು ಭಕ್ತಿಯ ಒಂದು ಕಾರ್ಯದಲ್ಲಿ ತಮ್ಮ ಮೇಣದ ಬತ್ತಿಗಳನ್ನು ಹೊತ್ತಿಸಿ ಇಲ್ಲಿ ಸಾಕ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ವಿಶೇಷವಾದಂತಹ ಸಮಯದಲ್ಲಿಯೂ ಕೂಡ ಇಲ್ಲಿ ಇದನ್ನು ಕೇಳ್ತಿರುವಂತಹ ನಿಮಗೆಲ್ಲರಿಗೂ ಕೂಡ ನಾನು ಇಲ್ಲಿಂದ ನಿಮಗೆಲ್ಲರಿಗೂ ಕೂಡ ಪ್ರಾರ್ಥಿಸುತ್ತೇನೆ. ಲೂರ್ದು ಮಾತೆ ನಿಮಗೆ ಎಲ್ಲರಿಗೂ ಕೂಡ ವಿಶೇಷವಾದಂತಹ ವರಪ್ರಸಾದವನ್ನು ಆಶೀರ್ವಾದವನ್ನು ಕರುಣಿಸಲಿ, ಹಾಗೂ ಲೂರ್ದು ಮಾತೆ ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸಲಿ ಅಂತ ಹೇಳಿ ಪುಟ್ಟದಾದಂತಹ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ. ಅದೇ ರೀತಿ ನಾನು ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋವನ್ನು ನೋಡ್ತಿರುವಂತಹ ನಿಮಗೆಲ್ಲರಿಗೂ ಕೂಡ ನಾನು ಒಂದು ನಮೋ ಮರಿಯ ಪ್ರಾರ್ಥನೆಯನ್ನು ನಿಮಗೆಲ್ಲರಿಗೂ ಕೂಡ ಮಾಡ್ತಾಯಿದ್ದೇನೆ. ನಮೋ ಮರಿಯ ವರಪ್ರಸಾದ ಪೂರ್ಣಿ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. Hail Mary, full of grace, the Lord is with you. Blessed are you among women, and blessed is the fruit of your womb, Jesus. Holy Mary, Mother of God, pray for us sinners, now and at the hour of our death. Amen. Ave Maria, piena di grazia, il Signore è con te. Tu sei benedetta fra le donne e benedetto il frutto del tuo seno, Gesù. Santa Maria, Madre di Dio, prega per noi peccatori, adesso e nell'ora della nostra morte. Amen. Je vous salue Marie, pleine de grâce, le Seigneur est avec vous. Vous êtes bénie entre toutes les femmes, et Jésus, le fruit de vos entrailles, est béni. Je vous salue Marie, pleine de grâce, le Seigneur est avec vous. Vous êtes bénie entre toutes les femmes. Jésus, le fruit de vos entrailles, est béni. Sainte Marie, Mère de Dieu, priez pour nous pauvres pécheurs, maintenant et à l'heure de notre mort. Amen. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದುದರಿಂದ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇಲೆ. ಪ್ರಿಯರೇ, ಈ ಒಂದು ಪುಟ್ಟದಂಥ ವಿಡಿಯೋವನ್ನು ನೋಡ್ತಾ ಇದ್ದೀನಿ. ನೀವು ಬಹುಶಃ ಮೆರವಣಿಗೆ ಬರ್ತಾ ಇರುವಂತಹ ಜನರನ್ನು ನೀವು ನೋಡ್ತಾ ಇರ್ಬೋದು. ಎಷ್ಟು ಜನರು ಇಲ್ಲಿ ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ. ಬಹುಶಃ 1 ಲಕ್ಷಷ್ಟು ಜನ ಒಟ್ಟಿಗೆ ಈ ಒಂದು ಜಪ್ಸರ ಪ್ರಾರ್ಥನೆಯಲ್ಲಿ ಸೇರ್ತಾರೆ. ಇವತ್ತು ಒಂದು ವಿಶೇಷವಾದಂತಹ ದಿನ, ಏಕೆಂದರೆ ನಾನು ನಿಮಗೆ ಮೊದಲೇ ತಿಳಿಸಿದಂತೆ ಪೋಪ್ ಫ್ರಾನ್ಸಿಸ್ ಅವರ ಅಂತ್ಯ ಸಂಸ್ಕಾರ ನಾಳೆ ನಡೆಯಲಿದೆ. ಆದ್ದರಿಂದ ಅವರ ಆತ್ಮಕ್ಕಾಗಿ ವಿಶೇಷವಾದಂತಹ ಜಪ್ಸರ ಪ್ರಾರ್ಥನೆಯನ್ನು ಇಂದು ಮಾಡಲಾಗ್ತಾ ಇದೆ. ಅವರು ತಮ್ಮ ಜೀವನದಲ್ಲಿ ವಿಶೇಷವಾಗಿ ಧರ್ಮಸಭೆಗೆ ನೀಡಿದಂತಹ ಕೊಡುಗೆಗಳನ್ನು, ಶ್ರಮವನ್ನು, ಅವರ ಜೀವನವನ್ನು, ಅವರು ಧರ್ಮಸಭೆಗೆ ಕಲಿಸಿಕೊಟ್ಟಂತಹ ಎಲ್ಲವನ್ನು ಸ್ಮರಿಸಿಕೊಳ್ಳುತ್ತಾ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಅದೇ ರೀತಿ ವಿಶೇಷವಾಗಿ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲರೂ ಕೂಡ ಒಂದಲ್ಲ ಒಂದು ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದಾರೆ. ಬಹುಶಃ ನಾವು ವಿಡಿಯೋವನ್ನು ವೀಕ್ಷಿಸುವಂತಹ ನಾವು ಕೂಡ ನಮ್ಮ ಕೋರಿಕೆಗಳನ್ನು ಮಾತೆ ಮರಿಯಮ್ಮನವರಲ್ಲಿ ವಿಶೇಷವಾಗಿ ಲೂರ್ದು ಮಾತೆಯ ಮಡಿಲಿಗೆ ಸಮರ್ಪಿಸುತ್ತಾ ವಿಶೇಷವಾಗಿ ಪ್ರಾರ್ಥಿಸೋಣ. ಮಾತೆ ಮರಿಯಮ್ಮನವರು ನಮಗೆಲ್ಲರಿಗೂ ಕೂಡ ತಮ್ಮ ವರಪ್ರಸಾದಗಳನ್ನು ನಮ್ಮ ಮೇಲೆ ಇರಿಸಲಿ, ಹಾಗೂ ಮಾತೆ ಮರಿಯಮ್ಮನವರು ನಮ್ಮ ಜೊತೆಯಲ್ಲಿಯೂ ಕೂಡ ಸದಾ ಕಾಲವೂ ಕೂಡ ನೆಲೆಸಲಿ ಎಂಬುದಾಗಿ ಈ ಒಂದು ವಿಡಿಯೋದ ಮುಖಾಂತರ ನಾನು ನಿಮಗೆಲ್ಲರೂ ಕೂಡ ಕೇಳಿಕೊಳ್ತೇನೆ. ಪ್ರೇರೆ, ಇಲ್ಲಿ ನೋಡ್ಬೋದು ನೀವು, ಮಕ್ಕಳು, ಹಿರಿಯರು, ವಯಸ್ಕರು, ವಯಸ್ಸಲ್ದಿದ್ದರು, ಬುದ್ಧಿವಂತರು, ಜಾಣರು, ದಡ್ಡರು ಅಂತ ನಾವು ಹೇಳ್ಬೋದು. ಆದರೆ ಎಲ್ಲರೂ ಕೂಡ ವಿಶ್ವಾಸವುಳ್ಳಂತಹ ಎಲ್ಲರೂ ಕೂಡ ಇಲ್ಲಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ಕಾರಣ ಮಾತೆ ಮರಿಯಮ್ಮನವರು ಜಪಸರದ ಪ್ರಾರ್ಥನೆಯ ಮುಖಾಂತರ ಪ್ರತಿಯೊಬ್ಬ ಮನುಷ್ಯರ ಮಾನವನ ಇಂಗಿತವನ್ನು, ಮಾನವನ ಪ್ರಾರ್ಥನೆಯನ್ನು, ನೋವನ್ನು, ಅಳಲನ್ನು ಕೇಳ್ತಾರೆ. ಅದು
ಅನುಭವ ಪಡೆದಿರುವಂತಹ ಸಾಕಷ್ಟು ಜನ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಆದ್ದರಿಂದ ಈ ಒಂದು ಪ್ರಾರ್ಥನೆ ನಮಗೆಲ್ಲರೂ ಕೂಡ ಉತ್ತೇಜನವನ್ನು ನೀಡ್ತದೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸುವಾಗ ದಯಮರ ದೇವರಲ್ಲಿ ನಾವು ಕೂಡ ವಿಶೇಷವಾಗಿ ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ. ದಯಮ ದೇವರು ನಮ್ಮನ್ನು ಕೂಡ ವಿಶೇಷವಾಗಿ ಹರಸ್ರಿ ಆಶೀರ್ವದಿಸಲಿ ಅಂತ ಹೇಳಿ ಮಾತೆ ಮರಿಯಮ್ಮನವರು ಈ ಒಂದು ಪ್ರಾರ್ಥನೆಯ ಮುಖಾಂತರ ನಮಗೆಲ್ಲರೂ ಕೂಡ ತಮ್ಮ ಆಶೀರ್ವಾದಗಳನ್ನು ನಮಗೆ ನೀಡಲಿ. ವಿಶೇಷವಾಗಿ ನಾವು ಮಾಡಿಕೊಳ್ಳುವಂತಹ ಪ್ರತಿಯೊಂದು ಕೋರಿಕೆಯನ್ನು ಅರಸಲಿ ಎಂಬುದಾಗಿ ನಾನು ಈ ಒಂದು ಪುಟ್ಟದಾದಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದಯಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಭಾಗದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿದಾಗ ಆ ಒಂದು ವಿಡಿಯೋವನ್ನು ನಿಮಗೆಲ್ಲರೂ ಕೂಡ ನಾನು ತೋರ್ಪಡಿಸ್ತೇನೆ. By their crosses, may Mary be with them. Czwarta tajemnica, bolesna dźwiganie krzyża. Z Ewangelii według świętego Jana. On sam, dźwigając krzyż, wyszedł na miejsce zwane miejscem czaszki, które po hebrajsku nazywa się Golgota. Módlmy się za tych, którzy tracą nadzieję pod ciężarem ich krzyża, aby Maryja była blisko nich. Pater noster, qui es in celis, sanctificetur nomen tuum, adveniat regnum tuum, ಲ್ಯಾಟಿನ್ ಭಾಷೆಯಲ್ಲಿ fiat voluntas tua, sicur in cielo et in terra. ಸ್ವರ್ಗದಲ್ಲಿರುವ ನಮ್ಮ ತಂದೆಯ ಎಂಬಂತಹ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ. ತದನಂತರ ನಮಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನಾವು ಉತ್ತರಗಳನ್ನು, ಉಳಿದ ಭಾಗದ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡ್ಬೋದು. ಆ ಪ್ರಕೃತಿ ಎಲ್ಲ ಕೂಡ ನಡೀತಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಭಾಷೆಗಳಲ್ಲಿ ಮಾತನಾಡ್ತಾರೆ. ಈಗ ಫ್ರೆಂಚ್ ಭಾಷೆಯಲ್ಲಿ ನಮ್ಮ ಮರಿಯ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ನಂತರ ಉಳಿದ ಭಾಗವನ್ನು ನಾವು ನಮ್ಮ ಭಾಷೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಬೋದು. ಅದೊಂದು ನಮ್ಮೆಲ್ಲರೂ ಕೂಡ ಒಂದು ಅವಕಾಶ. ವಿಶೇಷವಾಗಿ ಒಂದಾಗಿ ಸೇರಿ ಪ್ರಾರ್ಥಿಸುವಂತಹ ಒಂದು ಸದಾವಕಾಶ. ನೀವು ನೋಡಿ, ಎಲ್ಲರೂ ಕೂಡ ಬಂದು ಒಟ್ಟಿಗೆ ಸೇರ್ತಾ ಇದ್ದಾರೆ. ಈಗ ಮೆರವಣಿಗೆಯಲ್ಲಿ ಬಂದಂಥವರು ನೀವು ನೋಡ್ಬೋದು, ಅಲ್ಲಿ ತುಟ್ಟ ತುದಿಯದಿಂದ ಇಲ್ಲಿಗೆ ಬರ್ತಿರುವಂತಹ ಒಂದು ಜನಸಾಗರವನ್ನು ನೀವು ಕಾಣ್ತಾ ಇದ್ದೀರಾ. ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸ್ಥಳದಲ್ಲಿ ಬಂದು ಒಂದಾಗಿ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಜನರು ಯಾವ ರೀತಿಯಾಗಿ ಬಂದು ಒಟ್ಟಾಗಿ ಸೇರ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲಿ ಅಂತ ಹೇಳಿ ನಮಗೆಲ್ಲರೂ ಕೂಡ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿ ಬಂದು ಒಂದಾಗಿ ಒಟ್ಟಾಗಿ ಸೇರ್ತಾ ಇದ್ದಾರೆ. Zdravo Mario, milosti puna, Gospodin s tobom. Blagoslovljena ti među ženama ಇಲ್ಲಿಂದ i ಬೇರೆ ಬೇರೆ ಭಾಷೆಗಳಲ್ಲಿ blagoslovljen ಕೂಡ plod utrobe tvoje, Isus. ಪ್ರಾರ್ಥನೆಗಳನ್ನು ಮಾಡಲಾಗ್ತದೆ. ಅದನ್ನು ನೀವು ನೋಡ್ಬೋದು. ಇದು ಚರ್ಚಿನ ತುದಿ. ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಒಂದು ಮೂರ್ತಿ ನಮ್ಮ ಸಂತೋಲಿ ಮರಿಗ್ರೆನಿಯನ್ ಮಾನ್ಫೋರ್ಟ್ ರಿವರ ಒಂದು ಮೂರ್ತಿ ಇದಾಗಿದೆ. ಅದೇ ರೀತಿ ನೀವು ನನ್ನ ಎದುರುಗಡೆ ನೀವು ನೋಡಿದ್ರೆ ಅಲ್ಲಿ ಸಂತ ಲೂಯಿ ಮರಿ ದಿ ಮಾಂಟ್ಫೋರ್ಟರ ಒಂದು ಭಾವಚಿತ್ರವನ್ನು ಕೂಡ ಅಲ್ಲಿ ಪ್ರದರ್ಶಿಸಲಾಗಿದೆ. ಅಲ್ಲಿ ಕೂಡ ಲೈಟನ್ನು ಹಾಕಲಾಗಿದೆ. ಇದನ್ನು ನೀವು ಕಾಣ್ತಾ ಇದ್ದೀರಿ. ವಿಶೇಷವಾಗಿ ಮೆರವಣಿಗೆಲ್ಲ ಸೇರ್ತಾ ಇದ್ದಾರೆ. ಅದನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ವಿಶೇಷವಾಗಿ. El Señor es contigo, bendita tú eres entre todas las mujeres, y bendito es el fruto de tu vientre, Jesús. Santa Maria, Madre di Dio, prega per noi peccatori, adesso e nell'ora della nostra morte. Amen. Gloria Patri et Filio et Spiritui
descend. Regina Celi, Amen, Alleluia. Notre-Dame de Lourdes, Notre-Dame de Lourdes, Priez pour nous. Notre-Dame de Lourdes, Priez pour nous. Sainte Bernadette, Priez pour nous. Chers pèlerins, arrivés au terme de notre